ನಮಸ್ಕಾರ ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾಂಕಾ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ರವರು ನಮ್ಮೊಂದಿಗಿದ್ದಾರೆ. ಗುರೂಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿ ರಹಿತ ಜೀವನವನ್ನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿ ಅವರು ಹಲವಾರು ಪುಸ್ತಕಗಳನ್ನ ಬರೆದು ಸಮಾಜಕ್ಕೆ ಜ್ಞಾನಾರ್ಚನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರೂಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ. ಗುರೂಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಏನು ತಿಳಿಸ್ಕೊಡ್ತೀರಾ? ಇವತ್ತು ವೈಕುಂಠ ಏಕಾದಶಿ. ಹೌದು, ವರ್ಷಕ್ಕೊಂದ್ಸಲ ಬರುವಂತ ಒಂದು ದಿವಸ ಇವತ್ತು. ಈ ಮಾರ್ಗಶಿರ ಮಾಸದಲ್ಲಿ ವೈಕುಂಠ ಏಕಾದಶಿನ ಆಚರಣೆ ಮಾಡ್ತಾ ಇದೀವಿ ನಾವು ಜಗತ್ತಿನಾದ್ಯಂತ. ಅದರಲ್ಲೂ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ಸೌತ್ ಇಂಡಿಯಾದಲ್ಲಿ ಬಹಳ ವಿಶೇಷ ಈ ಒಂದು ವೈಕುಂಠ ಏಕಾದಶಿ. ಈ ಒಂದು ದಿವಸ ಮಹಾಪಾಪಿ, ಅವನು ಕೊಲೆ ಮಾಡಿರ್ಬೋದು, ರೇಪ್ ಮಾಡಿರ್ಬೋದು, ದರೋಡೆ ಮಾಡಿರ್ಬೋದು, ತಂದೆ ತಾಯಿಗೆ ಹೊಡೆದಿರ್ಬೋದು, ತಂದೆ ತಾಯಿಗೆ ಊಟ ಹಾಕದೇ ಇರ್ಬೋದು, ಜಗತ್ತಿನಲ್ಲಿ ಇಂಥ ತಪ್ಪು ಮಾಡದೇ ಇಲ್ಲ ನನಗೆಲ್ಲ ಎಲ್ಲ ಥರ ತಪ್ಪು ಮಾಡಿರೋನಿಗೆ ಮಹಾಪಾಪಿ ಅಂತ ಕರೀತಾರೆ. ಅಂಥ ಮಹಾಪಾಪಿ ಇವತ್ತು ವೈಕುಂಠ ಸೇರೋ ಒಂದು ಯೋಗ ಇದೆ ಅಂತ ಹೇಳ್ತಾರೆ. ಪದ್ಮಪುರಾಣ ಮತ್ತು ಭಾಗವತದಲ್ಲಿ ಅವನು ಎಂಥ ದುಷ್ಟನಾಗಿದ್ದರೂ ಕೂಡ, ಕೊಲೆ ಮಾಡಿರ್ಬೋದು, ಏನು ಬೇಕಾದ್ರೂ ಮಾಡಿರ್ಬೋದು, ಇವತ್ತೊಂದು ದಿವಸ ಮಾತ್ರ ಅವನು ಇವತ್ತು ವೈಕುಂಠ ಏಕಾದಶಿ ದಿವಸ ಭಗವಂತನ ನಾಮಸ್ಮರಣೆ ಮಾಡಿ ಆ ವಿಷ್ಣುವಿನ ದರ್ಶನ ಮಾಡಿಬಿಟ್ರೆ ಅವನು ಮಾಡಿದ್ದೆಲ್ಲ ಪಾಪಗಳು ನಿವಾರಣೆ ಆಗುತ್ತಂತೆ. ಒಂದು ಪ್ರಶ್ನೆ ಬಂತಿಲ್ಲಿ, ಹಾಗಾದ್ರೆ ನಾವು ಡೈಲಿ ಕೊಲೆ ಮಾಡ್ತೀವಿ, ಡೈಲಿ ದರೋಡೆ ಮಾಡ್ತೀವಿ, ವೈಕುಂಠ ಏಕಾದಶಿ ಹೋಗಿ ಗೋವಿಂದ ಅಂತ ಹೇಳಿ ಶ್ರೀನಿವಾಸನ ದರ್ಶನ ಮಾಡಿಬಿಡ್ತೀವಿ, ಹಾಗಾದ್ರೆ ನಮ್ದೆಲ್ಲ ಪಾಪ ಕಳೀತಾ ಅಂತ. ಖಂಡಿತ ಕಳೀತೆ. ಆದರೆ ಆ ವೈಕುಂಠ ಏಕಾದಶಿ ನೀವು ಅಲ್ಲಿಗೆ ಹೋಗ್ಬೇಕಲ್ಲ, ಅವ್ನು ನಾಮಸ್ಮರಣೆ ಮಾಡಬೇಕಲ್ಲ, ಅದೇ ಒಂದು ದೊಡ್ಡ ಚಾಲೆಂಜಿಂಗ್ ವರ್ಕ್. ಆದ್ದರಿಂದ ಇವತ್ತು ವೈಕುಂಠ ಏಕಾದಶಿ ದಿವಸ ನಮಗೆ ಭಗವಂತ ಇದ್ದಾನೆ ಏನೋ ಗೊತ್ತಿಲ್ಲ, ಆದರೆ ಫೀಲಿಂಗ್ಸ್ ಇದೆ. ಗಾಳಿ ನೋಡಿಲ್ಲ, ಆದರೆ ಗಾಳಿ ಫೀಲಿಂಗ್ಸ್ ಆಗುತ್ತೆ. AC ನಾವು ನೋಡಿಲ್ಲ, AC ಫೀಲಿಂಗ್ಸ್ ಆಗುತ್ತೆ. ಫ್ಯಾನಿಂದ ಬರೋ ಗಾಳಿ ನೋಡಿಲ್ಲ, ಬಾಡಿ ಟಚ್ ಆದಾಗ ಫೀಲ್ ಆಗುತ್ತೆ. ಹೋಗ್ರಿ, ನಿಮ್ಮ ಹೆಂಡತಿನ ಎಷ್ಟು ಜನ ಪ್ರೀತಿಸ್ತೀರ ತೋರಿಸಿದ್ರೆ ಹೆಂಡತಿ ಪ್ರೀತಿ ಮಾಡೋದು ತೋರ್ಸೋಕ್ಕಾಗತ್ತಾ? ಏನ್ರಿ ನಿಮ್ಮ ಗಂಡನ ಎಷ್ಟು ಜನ ಲವ್ ಮಾಡ್ತೀರ ತೋರಿಸಿದ್ರೆ ಲವ್ ಮಾಡೋದು ತೋರ್ಸೋಕ್ಕಾಗತ್ತಾ? ಇಲ್ಲ. ಹಾಗೆ ಭಗವಂತನ ಒಂದು ಅನುಗ್ರಹನ ನಾವು ತೋರ್ಸೋಕ್ಕಾಗಲ್ಲ, ಅನುಭವಿಸ್ಬೋದು, ಆ ಫೀಲ್ ಮಾಡ್ಕೋಬೋದು. ಹಾಗೆ ಇವತ್ತಿನ ದಿವಸ ಈ ಒಂದು ವೈಕುಂಠ ಏಕಾದಶಿ ದಿವಸ ಅವನು ಎಂಥವಳೇ ಆಗಿರಲಿ, ಅವನು ಎಂಥವನೇ ಆಗಿರಲಿ, ನಾರಾಯಣ ನಾಮಸ್ಮರಣೆ ಮಾಡ್ಬೇಕಂತೆ. ಖಂಡಿತ ಗುರುಜಿ. ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿಂದ ನಾಗರತ್ನ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರಿಗೆ. ನಮಸ್ತೆ ಮೇಡಮ್. ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ಓಕೆ ಮೇಡಮ್. ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ ಗುರುಜಿ. ನಿಮ್ದು ಅಪಾಯಿಂಟ್ಮೆಂಟು ಸಿಗ್ತಾ ಇಲ್ಲ, ಎಷ್ಟು ಬೇಜಾರಾಗಿದೆ ನಮ್ಗೆ. ಏನಕ್ಕೆ ಸಿಗ್ತಾ ಇಲ್ಲ ಗೊತ್ತಾಗ್ತಿಲ್ಲ. ನನ್ ಮಗಳು ಭವಿಷ್ಯ ಕೇಳ್ಬೇಕಿತ್ತು, ಮದ್ವೆ ಮಾಡ್ಬೇಕು ಗುರುಜಿ, ಅವ್ರಿಗೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಕೇಳ್ಬೇಕು ಅಂತ ಮಾಡಿದೆ ಗುರುಜಿ. ಹೇಳಿ, ನಿಮ್ಮ ಮಗಳ ನಕ್ಷತ್ರ ರಾಶಿ ಹೇಳಿ ಸಾಕು. ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ ಗುರುಜಿ. ಕಟಕ ಚಂದ್ರ ಅಧಿಪತಿ. ಓಕೆ, ಪುನರ್ವಸು ನಕ್ಷತ್ರ. ನೋಡಿ, ಎಷ್ಟು ಏಜು? ಅಲ್ಲಿ 28 ಆಯ್ತು ಗುರುಜಿ, ಎಲ್ಲೂ ಮದ್ವೆ ಸೆಟ್ ಆಗ್ತಾ ಇಲ್ಲ. ಓಕೆ, ಇದು ಸರ್ಪದೋಷ ಜಾತಕ. ಸರ್ಪದೋಷ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ತಕ್ಷಣ ಈಗ ಈ ಧನುರ್ಮಾಸದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲ, ಬೆಂಗಳೂರಲ್ಲ ಇವರು, ಇಲ್ಲಿ ಘಾಟಿ ಬೆಂಗಳೂರಿಂದ ಸುಮಾರು ಹತ್ತಿರದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಇದೆ. ಸುಬ್ರಹ್ಮಣ್ಯ ಮತ್ತು ನರಸಿಂಹರು ಎರಡೂ ವಾಸ ಮಾಡುವಂಥ ವಿಶೇಷವಾದ ಕ್ಷೇತ್ರ. ಇಲ್ಲಿ ಹೋಗಿ ಬರೋಕ್ಕೆ ಹೇಳಿ, ಹೋಗಿ ಉರುಳು ಸೇವೆ ಮಾಡಿ ಪ್ರದಕ್ಷಿಣೆ ಮಾಡಲಿ. ಇಲ್ಲ ಅಂದರೆ ಕುಕ್ಕೆಗೆ ಹೋಗಿ ಬನ್ನಿ, ಕುಕ್ಕೆಗೆ ಹೋಗ್ಬಿಟ್ಟು ಉರುಳು ಸೇವೆ ಮಾಡಿಬಿಟ್ಟು ನಾನು ಹೇಳೋ ಮಂತ್ರನ ಆ ಸನ್ನಿಧಾನದಲ್ಲಿ ಸುಮಾರು
1008 ಸಲ ಜಪ ಮಾಡ ಬರೋಕೆ ಹೇಳಿ. ಯಾಕೆಂದರೆ ಕಟಕ ರಾಶಿ ಚಂದ್ರನ ಒಂದು ಸ್ಥಾನದಲ್ಲಿಟ್ಟಿರುವಂಥದ್ದು. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ. ಈ ಮಂತ್ರನ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಹೋಗಿ 1008 ಸಲ ಜಪ ಮಾಡಿದ್ರೆ ಮಾತ್ರ ಈ ಥರ ದೋಷದವ್ರಿಗೆ ಪರಿಹಾರ ಇಮಿಡಿಯೇಟಾಗಿ ಎಫೆಕ್ಟ್ ಆಗುತ್ತೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ನನ್ನ ಪ್ರಕಾರ ಪುನರ್ವಸು ನಕ್ಷತ್ರ ಕಟಕ ರಾಶಿ ಈ ಮಂತ್ರ ಹೇಳಿದ್ರೆ ಯುಗಾದಿ ಆದಂಥ ಖಂಡಿತ ಮದುವೆ ಆಗುತ್ತೆ. ಧನ್ಯವಾದ ನಾಗರತ್ನ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ವೈಕುಂಠ ಏಕಾದಶಿ ಬಗ್ಗೆ ಹೇಳ್ತಾ ಇದ್ರೆ ಮುಂದುವರಿಸಿ. ಇವತ್ತು ಯಾರಿಗೆ ಮುಕ್ತಿ ಸಿಕ್ಕಿಲ್ವೋ ಅವ್ರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮುಕ್ತಿ ಸಿಗುತ್ತಂತೆ. ಉದಾಹರಣೆಗೆ ಈಗ ನಮ್ಮಲ್ಲಿ ಯಾರೋ ನಮ್ಮ ದೊಡ್ಡವ್ರ ಮನೇಲಿ ಸತ್ತೋಗಿರ್ತಾರೆ, ಕನ್ಸಲ್ಲಿ ಕಾಣ್ತಾ ಇರ್ತಾರೆ, ಮತ್ತು ಅವ್ರು ಆಗಾಗ ನಮಗೆ ಏನೋ ಒಂದು ರೀತಿ ಭ್ರಮೆಗಳನ್ನು ಸೃಷ್ಟಿ ಮಾಡ್ತಿರ್ತಾರೆ. ಆ ಥರದಲ್ಲಿ ಏನೋ ಸನ್ನಿವೇಶ ಇದ್ದಾಗ ಇವತ್ತು ಅವ್ರ ಹೆಸರು ಹೇಳಿಬಿಟ್ಟು ಒಂದು ದಳ ಕೈಲಿ ತುಳಸಿ ಇಟ್ಕೋಬೇಕು. ಒಂದು ದಳ ತುಳಸಿನ ಕೈಲಿ ಇಟ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ನಮ್ಮಲ್ಲಿ ಯಾರ್ಯಾರು ಸತ್ತಿದ್ರು ಕೂಡ ಹೇಳ್ಬಿಟ್ಟು ಆ ತುಳಸಿ ತೊಗೊಂಡೋಗ್ಬಿಟ್ಟು ವಿಷ್ಣುವಿನ ಪಾದದ ಮೇಲೆ ಇಟ್ಬಿಟ್ಟ ಅಂದರೆ ಆ ವಿಷ್ಣು ಪಾದದ ಮೇಲೆ ಇಟ್ಟ ಅಂದ ತಕ್ಷಣವೇ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಪದ್ಮಪುರಾಣದಲ್ಲಿ ಹೇಳುತ್ತೆ. ಒಂದು ನನಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ನೋಡೋಕ್ಕಾಗಲಿಲ್ಲ ಶ್ರೀನಿವಾಸನ. ಅಂದರೆ ಇವತ್ತು ಏನು ಪದ್ಧತಿ ಅಂದರೆ ನಾಮ ಹಾಕಿರೋ ದೇವರ ದರ್ಶನ ಮಾಡಬೇಕು. ಇವತ್ತು ಏಕಾದಶಿ ದಿವಸ ರಾಮ ಇರ್ಬೋದು, ಆಂಜನೇಯ ಇರ್ಬೋದು, ವರದರಾಯ ಸ್ವಾಮಿ ಇರ್ಬೋದು, ನರಸಿಂಹ ಇರ್ಬೋದು, ಶ್ರೀನಿವಾಸ ಇರ್ಬೋದು, ನಾಮ ಧರಿಸಿರೋ ದೇವತೆಗಳಿಗೆ ಇವತ್ತು ದರ್ಶನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ನೋಡೋಕ್ಕೆ ಆಗಲಿಲ್ಲ, ಏನು ಮಾಡೋದು? ನನಗೆ ಆರೋಗ್ಯ ಸರಿ ಇಲ್ಲ, ಓಡಾಡೋಕ್ಕಾಗೋದಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದೀವಿ, ಅಥವಾ ಇನ್ನೇನೋ ಬೇರೆ ಹೆಂಗೆ ಕೆಲಸದಲ್ಲಿ ಭಾಳ ಬ್ಯುಸಿ ಆಗಿಬಿಟ್ಟಿದ್ದೀವಿ, ಹೋಗೋಕ್ಕಾಗಲಿಲ್ಲ ಅಂದರೆ ಮನಸ್ಸು ನೊಂದ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎಲ್ಲಿ ಕೂತಿರ್ತೀವಿ ಅಲ್ಲಿ ಕಣ್ಮುಚ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಹೇಳ್ಬೇಕಂತೆ. ಅಕಸ್ಮಾತ್ ನಿಮ್ಗಿನ್ನೂ ಸಾಕಷ್ಟು ಸಮಯ ಇತ್ತು ಅಂದರೆ ದೇವಾಲಯಗಳಿಗೆ ಹೋಗ್ಬೇಕು. ವಿಷ್ಣು ದೇವಾಲಯಕ್ಕೆ ಹೋಗ್ಬಿಟ್ಟು ಆ ವಿಷ್ಣು ದೇವಾಲಯ ಒಂದ್ಸಲ ಕಣ್ತುಂಬ ನೋಡಿ ಯಾವ್ದಾದ್ರು ಒಂದು ಜಾಗದಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಹೇಳ್ಬೇಕಂತೆ. ಆಗ ದಶಮಹಾಪಾಪಗಳು ನಾಶ ಆಗತ್ತೆ ಅಂತೇಳಿ. ಅದರಿಂದ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಮಾಡುವಂಥ ಉಪವಾಸ, ವೈಕುಂಠ ಏಕಾದಶಿಯಲ್ಲಿ ಕೊಡುವಂಥ ಒಂದು ದಾನ, ಉಪವಾಸ ಮಾಡೋಕ್ಕೂ ಆಗಿಲ್ಲ, ದಾನ ಕೊಡೋಕ್ಕೂ ಆಗಿಲ್ಲ, ನಾಮಸ್ಮರಣೆ ಮಾಡೋದಂತೂ ಇನ್ನೂ ಬಹಳ ವಿಶೇಷ ಅಂತೆ. ಅದರಿಂದ ಯಾರು ಈ ದಿವಸ ಕೂತಿದ್ದ ಜಾಗದಲ್ಲೇ ವಿಷ್ಣು ಸಹಸ್ರನಾಮ ಹೇಳೋದು, ಭಗವಂತ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಬಾಡಿಲಿದ್ದಂಥ ವೈರಸ್ಸು, ಇನ್ಫೆಕ್ಷನ್ಸ್ ಎಲ್ಲ ಹೋಗುತ್ತಂತೆ. ಒಂದು ಹೊಸ ಹಾರ್ಮೋನ್ಸ್ ಪ್ರೊಡಕ್ಷನ್ಸ್ ಆಗುತ್ತಂತೆ ಇವತ್ತು. ಅಂದರೆ ಹಾರ್ಮೋನ್ಸ್ ದಿನ ಪ್ರೊಡಕ್ಷನ್ ಆಗುತ್ತೆ. ಆದರೆ ಇವತ್ತು ಉಪವಾಸ ಏಕಾದಶಿ ಆದ್ದರಿಂದ ಈ ಎಕಲಾಜಿಕಲ್ ಫ್ಯಾಕ್ಟ್ರಲ್ಲಿ, ಎನ್ವೈರ್ಮೆಂಟಲ್ಲಿ, ಓಝೋನ್ ಲೇಯರ್ನಲ್ಲಿ, ಭೂಮಿ ಬರುವಂಥ ಗ್ರಾವಿಟೇಷನ್ ಫೋರ್ಸಿಂದ ಈ ಎಲ್ಲವೂ ಇಂಪ್ಯಾಕ್ಟ್ ಆಗಿ ಈ ಏಕಾದಶಿ ಅಂದರೆ 30 ಡಿಗ್ರಿ ಟಿಲ್ಟ್ ಆಗುತ್ತೆ ಭೂಮಿ ಪ್ರತಿ ತಿಂಗಳು. ಆ 30 ಡಿಗ್ರಿ ಟಿಲ್ಟ್ ಆದಾಗ ಅಲ್ಲಿ ಆಗೋ ಹವಾಮಾನ ಬದಲಾವಣೆ ಇದೆಯಲ್ಲ, ಅದು ಮನುಷ್ಯನ ಶರೀರದ ಮೇಲೆ ಬಹಳ ಆರೋಗ್ಯಕರವಾದಂಥ ಪರಿಣಾಮ ಬರುತ್ತಂತೆ. ಆ ಸನ್ನಿವೇಶದಲ್ಲಿ ಈ ಒಂದು ನಾಮಸ್ಮರಣೆ ಮಾಡಿದಾಗ ಮೆಡಿಸಿನ್ ಪ್ರೊಡ್ಯೂಸ್ ಆಗಿ ಹಾರ್ಮೋನ್ಸಲ್ಲಿ ಬಹಳಷ್ಟು ಪ್ಯೂರಿಫಿಕೇಶನ್ ಆಗತ್ತೆ ಅಂತೇಳಿ ಏಕಾದಶಿ ಉಪವಾಸ ಹೇಳುತ್ತೆ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಹಾಸನದಿಂದ ಮಣಿಯನವರು ಕರೆ ಮಾಡಿದ್ದಾರೆ. ನಮಸ್ತೆ ಮಣಿ ಅವರಿಗೆ. ನಮಸ್ಕಾರ ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ನಮಸ್ಕಾರ ಸರ್. ಇದು ನನ್ನ ಮಗ ಸೊಸೆ ಮಗಂದು ಸಿಂಹರಾಶಿ ಪುಬ್ಬ ನಕ್ಷತ್ರ, ಅವ್ರದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ. ಮದ್ವೆ ಆಗಿ 6 ತಿಂಗಳಾಗಿದೆ ಸರ್. ಅವರು ಯಾವ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡಿದ್ದಾರೆ. ಏನ್ ಮಾಡುದು? ನಾನು ಈ ಥರದ ಸಮಸ್ಯೆಗಳ ಬಗ್ಗೆ ಒಂದು ಎಪಿಸೋಡ್ ಮಾಡಿದ್ದೀನಿ. ನೀವು ಯೂಟ್ಯೂಬಲ್ಲಿ ಇದೆ, ನೀವು ನೋಡಿಲ್ಲ ಅನ್ಸುತ್ತೆ, ಅಥವಾ ನೀವು ನೋಡಿದ್ರೇನೋ? ನೋಡಿದೀನಿ ಸರ್. ಅದು ಮಾಡ್ತಾ ಇದೀನಿ. ಆದ್ರೆ ನಾನು ಈಗ ತುಂಬಾ ಅತಿರೇಕಕ್ಕೆ ಹೋಗಿದೆ ಸರ್. ನೀವು ತಪ್ಪಮ್ಮ, ನೀವು ಮಾಡಂಗಿಲ್ಲ, ನೀವು ಮಾಡಬಾರ್ದು. ನಿಮ್ಮ ಮಗಳು ಮಾಡ್ಬೇಕು. ಯಾರು ಗಂಡ ಹೆಂಡತಿ ತೊಂದರೆ ಇದೆ, ನೀವು ಮಾಡಂಗಿಲ್ಲ, ನಿಮ್ಗೆ ರೈಟ್ಸೇ ಇಲ್ಲ.
ನೀವು ಮಾಡಂಗಿಲ್ಲ, ನಿಮ್ಮ ಮಗಳತ್ತು ಅಳಿಯ ಮಾಡಬೇಕು. ಯಾರಲ್ಲಿ ಪ್ರಾಬ್ಲಮ್ ಇದೆ ಅವ್ರು ಮಾಡಬೇಕು. ಈಗ ನಿಮ್ಮ ಮಗಳಿಗೆ ಹೊಟ್ಟೆ ಹಸಿದ್ರೆ ನೀವು ಊಟ ಮಾಡಿದ್ರೆ ನಿಮ್ಮ ಮಗಳಿಗೆ ಹೊಟ್ಟೆ ತುಂಬಲ್ಲ. ಅವ್ರವ್ರ ಕರ್ಮ. ಇದು ಲಗ್ನ ದೋಷ, ಮಾಂಗಲ್ಯ ದೋಷ, ವಿವಾಹ ದೋಷ ಇರೋದ್ರಿಂದ ಮದುವೆ ಆದ ಇಮಿಡಿಯೇಟಾಗಿ ಗಂಡ ಹೆಂಡತಿ ಜಗಳ ಆಡ್ತಾರೆ, ಸರಿಯಾಗ್ತಿಲ್ಲ ಅಂತಂದರೆ ನೀವು ರಾಂಗ್ ಮ್ಯಾರೇಜ್. ಇದು ಮದುವೆ ಸರಿಯಾಗಿ ಕೂಡಲ್ಲ. ಇದು ನೀವು ರಾಂಗ್ ಮ್ಯಾರೇಜ್ ಮಾಡಿದ್ದೀರಾ. ಅದಕ್ಕೆ ಮಾಡಬೇಕು ಅಂದರೆ ಆತಕ್ಕೆ ಮಂತ್ರ ಯಂತ್ರದನ್ನು ನಾನು ತೋರಿಸಿದ್ದೀನಿ. ಅದು ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ಅವರಿಗೆ, ಖಂಡಿತ ಒಳ್ಳೆಯದಾಗತ್ತೆ. ಧನ್ಯವಾದ ಮಣಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈಗ ವೈಕುಂಠ ಏಕಾದಶಿ ದಿನ ಜೀವ ಬಿಟ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅನ್ನೋ ಒಂದು ಮಾತಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಗುರು? ಹೌದು. ಇವತ್ತೊಂದು ದಿವಸ ಎಲ್ರಿಗೂ ಅಷ್ಟು ಸುಲಭವಾಗಿ ಸಾವು ಬರಲ್ಲ. ಏನಾದ್ರು ಸಾವು ಬಂತು ಅಂದರೆ ಅವ್ನು ನಿಜ ಲಕ್ಕಿಯಸ್ಟ್ ಪರ್ಸನ್ ಅಂತ. ಇವತ್ತು ನಾವು ಬೇಕು ಅಂತ ನೇಣು ಹಾಕೋತೀನಿ ಅಂದ್ರೂ ಕೂಡ ಸಾವು ಬರೋದಿಲ್ಲ ಕೆಲವರಿಗೆ. ಯಾಕಂದರೆ ನಮ್ಮ ಕರ್ಮ ಬ್ಯಾಲೆನ್ಸ್ ಕಳಿಯೋವರೆಗೂ ಸಾವು ಬರೋದಿಲ್ಲ. ಯಾವಾಗ ನಮ್ಮ ಅಕೌಂಟಲ್ಲಿ ಪುಣ್ಯ ಎಕ್ಸ್ಪೈರ್ ಆಯಿತು ಸಾವು ಬಂತು ಅಂತ ಅರ್ಥ. ನಮ್ಮ ಪುಣ್ಯ ಯಾವಾಗ ಕಮ್ಮಿ ಆಯಿತು ಅಂದರೆ ಸಾವು ಬಂತು ಅಂತ. ಪಾಪ ಜಾಸ್ತಿ ಇದೆ ಅಂದ್ರೆ ಇನ್ನು ಆಯುಷ್ ಜಾಸ್ತಿ ಇದೆ ಅಂತ ಅರ್ಥ. ಅನುಭವಿಸ್ಬೇಕಲ್ಲ. ಏನೂ ಇಲ್ಲ ಅಂದ್ರೂ ಬೆಡ್ ಮೇಲೆ ಮಲ್ಕೊಂಡು ನರಳೋ ಸ್ಥಿತಿ ತಂದಿಟ್ಬಿಡ್ತಾನೆ ಭಗವಂತ. ಆದ್ದರಿಂದ ಇವತ್ತು ಎಲ್ರಿಗೂ ಸಾವು ಬರಲ್ಲ. ಎಲ್ಲೋ ಒಂದು ಪೂರ್ವಜನ್ಮದ ಸುಕೃತ ಫಲ ಇದ್ದಾಗ ಮಾತ್ರ ಅವ್ರಿಗೆ ಇವತ್ತಿನ ದಿವಸ ಸಾವು ಬರುತ್ತೆ. ಅದರಿಂದ ಇವತ್ತು ಸಾವು ಬಂದರೆ ತಕ್ಷಣ ಅವ್ರನ್ನ ಸಂಸ್ಕಾರ ಮಾಡಿಬಿಡ್ಬೇಕು, ಇಟ್ಕೊಳ್ಳೋಂಗಿಲ್ಲ. ದ್ವಾದಶಿಗೆ ಅವರ ಶವ ಸಂಸ್ಕಾರ ಮಾಡೋಂಗಿಲ್ಲ. ಇವಾಗ ಸತ್ತಂದರೆ ವಿತಿನ್ 3-4-5 ಅವರ್ಸಲ್ಲೇ ಅದನ್ನು ಸಂಸ್ಕಾರ ಮಾಡಿಬಿಟ್ಟ ಅಂತಂದರೆ ಆ ಸೋಲಿಗೆ ಮುಕ್ತಿ ಸಿಗ್ತದೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅದರಿಂದ ಇವತ್ತಿನ ಜನನ, ಇವತ್ತಿನ ಮರಣ ಬಹಳ ವಿಶೇಷ. ಮತ್ತು ಇವತ್ತಿನ ದಿವಸ ಉಡ್ತಾರೆ ಅಂತಂದರೆ ಕೆಲವರು ಮಹಾ ಸೆಲೆಬ್ರಿಟೀಸ್ ಆಗ್ತಾರೆ, ಮಹಾ ದೊಡ್ಡ ಅವಧೂತರು, ಮಹಾನ್ ಶಕ್ತಿಶಾಲಿಗಳು. ಜಗತ್ತಿನಲ್ಲಿ ಒಂದು ವಿಶೇಷವಾದಂಥ ಜಾತಕಗಳವಲ್ಲ. ವೈಕುಂಠ ಏಕಾದಶಿ ಜನನ, ಮರಣ ಅವ್ರು ಸಾಧನೆ ಮಾಡಿ ಮುಕ್ತಿಗೆ ಸೋಪಾನ ಅಂಥೇಳಿ. ಅದರಿಂದ ಈ ಒಂದು ಏಕಾದಶಿ ಒಂಥರ ಬಂಪರ್ ಡ್ರಾ ಇದ್ದ ಹಾಗೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ ಗುರುಜಿ. ಕೋಲಾರದಿಂದ ಮಾಲತಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಮಾಲತಿ ಅವರಿಗೆ. ನಮಸ್ತೆ ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಹೇಳಿ. ನಮಸ್ತೆ ಹೇಳಿ. ನನ್ನ ಮಗಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಅವನ ವಿದ್ಯಾಭ್ಯಾಸ ಹೇಗಿದೆ ನೀವು ಕೇಳ್ಬೇಕಿತ್ತು. ಏನು ಓದ್ತಾರೆ? ಆರೋಗ್ಯ ಸ್ವಲ್ಪ ಸರಿ ಇಲ್ಲ. ಏನ್ ಓದ್ತಾ ಇದಾರೆ ಅವರು ಬಿ ಓದ್ತಾ ಇದಾರೆ, ಮೆಕ್ಯಾನಿಕಲ್ 2ನೇ ವರ್ಷ. ಮತ್ತೆ ಬಿ ಓದ್ತಾ ಇದಾರೆ ಅಂತಂದ್ರೆ ಅವ್ನಿಗೆ ಒಳ್ಳೆ ಗುರು ಪ್ರಭಾವ ಇರೋದ್ರಿಂದ ಅವ್ನು ಇಂಜಿನಿಯರಿಂಗ್ ಮಾಡ್ತಾ ಇದಾರೆ. ಈ ತರದ ರಾಶಿ ನಕ್ಷತ್ರರು ಮಾಸ್ಟರ್ ಡಿಗ್ರಿನೂ ಮಾಡಿಸಿ ಚೆನ್ನಾಗಿ ಓದ್ತಾರೆ. ಚೆನ್ನಾಗಿ ಓದ್ತಾರೆ. ಧನ್ಯವಾದ ಮಾಲತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿನು ವೈಕುಂಠ ಏಕಾದಶಿ ದಿನ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು? ಇವತ್ತಿನ ಪೂಜೆ ಪುರಸ್ಕಾರಗಳಲ್ಲಿ, ಯಾಕೆಂದರೆ ನಮ್ಮ ಪೂಜೆ ಪುರಸ್ಕಾರ ಶ್ರದ್ಧೆ ಕಮ್ಮಿ ಆಗಿಬಿಟ್ಟಿದೆ. ಪೂಜೆ ಮಾಡ್ತಿದ್ದಂಗೆ ಏನೋ ಮನಸ್ಸೆಲ್ಲೋ ಹೋಗುತ್ತೆ, ಪೂಜೆ ಮಾಡ್ತಿದ್ದಂಗೆ ಟಿ ವಿ ಮೇಲೆ ಗಮನ ಬರುತ್ತೆ, ಪೂಜೆ ಮಾಡ್ತಿದ್ದಂಗೆ ಪಕ್ಕದ ಮೇಲೆ ಅಡುಗೆ ಮನೆ ಅಲ್ಲಿ ಬರ್ತಿರೋ ವಾಸನೆ ಮೇಲೆ ಗಮ್ಮಂತ ಮನಸ್ಸು ಹೋಗುತ್ತೆ. ಶ್ರದ್ಧೆ ಇಲ್ದಿರೋ ಪೂಜೆ ಇಲ್ಲ. ಅದರಿಂದ ಶ್ರದ್ಧೆ ಕಳ್ಕೊಂಬಿಟ್ಟಾಗ ನಾವು ಏನೇ ಪೂಜೆ ಮಾಡಿದ್ರೂ ಲಾಭ ಇಲ್ಲ. ಆದರೂ ಎಲ್ಲೋ ಒಂದು ಕಡೆ ಭಗವಂತ ಹೇಳ್ತಾನೆ, ಪೂಜೆಗಿಂತ ನಿನ್ನ ಧ್ಯಾನಿಸು ಅಂತಾರೆ. ಆದರೆ ಒಂದು ಮೂಲೆ ಕೂತ್ಕೊಂಡು ಎಲ್ಲ ಒಂದು ಜಾಗದಾಗ ಕೂತ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರನ ಜಪ ಮಾಡಿದ್ರೆ ಪೂಜೆ, ಹೋಮ, ಯಜ್ಞ, ದಾನಕ್ಕಿಂತ ಶ್ರೇಷ್ಠ ಅಂತ ನನ್ನ. ಪೂಜೆಗೆಲ್ಲ ಇನ್ವೆಸ್ಟ್ ಮಾಡಬೇಕು. ಕಡೆ ಪಕ್ಷ ಒಂದು 200-300 ರೂಪಾಯಿ ತರಬೇಕು. ಹೂವು, ಹಾಲು, ಪೂಜೆ ಎಲ್ಲ, ಗಂಧದ ಕಡ್ಡಿ, ಕರ್ಪೂರ ಅಂತೇಳಿ ತಂದಮೇಲೂ ಕೂಡ ಶ್ರದ್ಧೆ. ಆರತಿ ಮಾಡುವಾಗ ಶ್ರದ್ಧೆ ಇದೆಯಾ? ಊದುಬತ್ತಿ ಹೆಚ್ಚಕ್ಕೆ ಶ್ರದ್ಧೆ ಇದೆಯಾ? ಹೂ ಇಡುವಾಗ ಶ್ರದ್ಧೆಯಿಂದ ಇಟ್ಟಿದ್ದೀರಾ? ಮತ್ತು ನೈವೇದ್ಯ ಮಾಡುವಾಗ ಶ್ರದ್ಧೆಯಿಂದ ಮಾಡಿದ್ದೀರಾ? ಎಲ್ಲೋ ಒಂದು ಕಡೆ ಮಿಸ್ ಆದಾಗ ಪೂಜೆಗೆ ಫಲ ಹೊಟ್ಟೋಗುತ್ತೆ, ನಿಷ್ಫಲ. ಅದರಿಂದ ಯಾವುದೂ ಬೇಡ, ಕಣ್ಣು ಮುಚ್ಕೊಂಡು ಆ ನಾರಾಯಣ ನೆನೆಸ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಜಪ ಮಾಡಿಬಿಟ್ಟ ಅಂತಂದರೆ ಯಾವ ಇನ್ವೆಸ್ಟ್ಮೆಂಟ್ ಇಲ್ದೇ, ಯಾವೇ ಒಂದು ಅಡಿಷ್ನಲ್ ಎನರ್ಜಿ ಇಲ್ದೇ ಆ ಭಗವಂತನ ಸಾನ್ನಿಧ್ಯ ಇವತ್ತು ಕರೆಕ್ಟಾಗಿ ಸೇರ್ಬೋದು. ಅದರಿಂದ ಪೂಜೆನ ನಾನು ಎಲ್ಲ ಪಂಚಾಮೃತ ಸ್ನಾನ ಮಾಡಿಸಿ ಅಂತಾರೆ, ಅರ್ಚನೆ ಮಾಡಿಸಿ ಅಂತಾರೆ, ಎಲ್ಲ ಮಾಡಿಸಿ ಅಂತಾರೆ. ಮಾಡೋರು ದೇವಸ್ಥಾನಕ್ಕೆ ಹೋಗಿ ಪುರೋಹಿತರು ಕೇಳ್ಕೊಟ್ಬಿಟ್ಟು ಒಂದು ಅರ್ಚನೆ ಮಾಡಿಸಿ ಅಂದರೆ ಅರ್ಚನೆ ಮಾಡುವಾಗ ಪುರೋಹಿತ ಖಂಡಿತವಾಗ್ಲೂ ಶ್ರದ್ಧೆಯಿಂದ ಮಾಡ್ತಾರೆ ಅಂತ ಏನು ಗ್ಯಾರಂಟಿ? ಅಭಿಷೇಕ ಮಾಡ್ಬೇಕಾದ್ರೆ 108 ಟೆನ್ಷನ್ಸ್ ಇರುತ್ತೆ ಮೈಂಡಲ್ಲಿ. ನಮಗೂ ಇರುತ್ತೆ, ಮಾಡೋರಿಗೂ ಇರುತ್ತೆ. ಕರೆಕ್ಟಾಗಿ ಮಾಡಿರ್ತಾನೆ ಅಂತ ಏನು ಗ್ಯಾರಂಟಿ? ಅದು ರಿಸಲ್ಟ್ ಕರೆಕ್ಟಾಗಿ ಸಿಕ್ತು ಅಂತ ಏನು ಗ್ಯಾರಂಟಿ? ಪೂಜೆ ಮಾಡಿಸೇ ನಾವು ಇವತ್ತು ಭಾಳಷ್ಟು ಕಷ್ಟಗಳು ಅನುಭವಿಸ್ತೀವಿ. ಆದರೆ ನಮ್ಮನ್ನು ನಾವೇ ದಂಡಿಸ್ಕೋಬೇಕು, ನಮಗೆ ಪ್ರಾಶ್ಚಿತ್ಯ ಮಾಡ್ಕೋಬೇಕು. ಅದರಿಂದ ಒಂದು ಜಾಗದಾಗ ಕೂತ್ಕೊಂಡು ಆ ಧ್ಯಾನ ಮಾಡಿದ್ದೆ ಆದರೆ ಯಾವ ಲೋಪದೋಷನೂ ಇರೋದಿಲ್ವಲ್ಲ, ನಾವು ಯಾರೂ ಬಯೋಂಗಿಲ್ವಲ್ಲ ಅಲ್ವಾ? ಪೂಜೆ ಮಾಡ್ತಿರ್ತಾರೆ,
ಅರ್ಚನೆ ಮಾಡ್ತಿರ್ತಾರೆ. ಮಾಡ್ತಾ ಮಾಡ್ತಾ ಮನಸ್ಸಿನೆಲ್ಲೋ ಹೋಗುತ್ತೆ, ಅಲ್ಲೆಲ್ಲೋ ದೃಷ್ಟಿ ಹೋಗುತ್ತೆ, ಅಲ್ಲೆಲ್ಲೋ ಏನೋ ಅದು ತಗೊಳ್ಳೋ ಇದು ಕೊಡೋ ಹಂಗಂತಂದಾಗ ಅಲ್ಲಿ ಆ ಕಂಟಿನ್ಯೂಸ್ ಆ ಮಂತ್ರದಲ್ಲಿ ಹರಿತಾ ಇದ್ದಂಥ ಶಕ್ತಿ ಬ್ರೇಕ್ ಆಯಿತು, ಲೋಪದೋಷಗಳು ಜಾಸ್ತಿ ಆಯಿತು. ಹೀಗಿದ್ದಾಗ ನಮಗೆ ಅದು ಕರೆಕ್ಟ್ ರಿಸಲ್ಟ್ ಬರುತ್ತೆ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಾವು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಭಗವಂತ ಸರ್ವವ್ಯಾಪಿ ಸರ್ವಮಯ, ಅದರಿಂದ ಅವನನ್ನೇ ನಮ್ಮ ಹತ್ರ ನಿಲ್ಲೋ ಹಾಗೆ ಯಾಕೆ ಮಾಡ್ಕೋಬಾರ್ದು ನಾವು? ಅದಕ್ಕೆ ಕೂತ್ಕೊಂಡು ಜಪ ಮಾಡ್ತಾ ಇದ್ರೆ, ಧ್ಯಾನ ಮಾಡ್ತಿದ್ರೆ ಭಗವಂತನ ಜೊತೆ ಮಾತಾಡ್ತಾರೆ. ಪೂಜೆ, ಆರತಿ, ಧೂಪ, ದೀಪ, ನೈವೇದ್ಯ ಇದೆಲ್ಲ ನಾವು ಬೇಡಿಕೆಗಳೆಲ್ಲ ಸಲ್ಲಿಸೋಕ್ಕೆ. ಅಯ್ಯೋ ಗಂಡ ಇಲ್ಲ, ಮಕ್ಕಳಿಲ್ಲ, ಆಸ್ತಿ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ನಮ್ಗೆ ಅದು ಕೊಡಪ್ಪ ಇದು ಕೊಡಪ್ಪ ಅನ್ನೋ ಒಂದಕ್ಕೋಸ್ಕರ ನಾವು ಅದನ್ನು ಮಾಡ್ತಿರ್ತೀವಿ. ಪ್ರೇಯರಲ್ಲಿ ನಾವು ಮಾತಾಡ್ತೀವಿ, ಧ್ಯಾನದಲ್ಲಿ ಭಗವಂತ ನಮ್ಮ ಜೊತೆ ಮಾತಾಡ್ತಾನೆ. ಭಗವಂತ ನಮ್ಮ ಜೊತೆ ಮಾತಾಡೋ ಲೆವೆಲಿಗೆ ನಾವು ಬೆಳಿಬೇಕು, ಆ ಒಂದು ಯೋಗ್ಯತೆಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ಕಣ್ಮುಚ್ಕೊಂಡು ಧ್ಯಾನ ಮಾಡಿದ್ರೆ ಭಗವಂತ ನಮ್ಮ ಹತ್ರ ಮಾತಾಡ್ತಾನೆ. ನಾವೇ ಪ್ರೇ ಮಾಡಿದ್ರೆ ಅವನ ಹತ್ರ ಎಲ್ಲ ಹೇಳ್ಕೊಳ್ತೀವಿ, ಅಯ್ಯೋ ಒಳ್ಳೆ ಗಂಡ ಕೊಡಪ್ಪ, ಒಳ್ಳೆ ಹೆಂಡತಿ ಕೊಡಪ್ಪ, ಪ್ರಮೋಷನ್ ಕೊಡಪ್ಪ, ಸ್ಯಾಲರಿ ಹೇಗೆ ಮಾಡಪ್ಪ, ಏನೆಲ್ಲ ಬೇಕೋ ಎಲ್ಲ ಕೇಳ್ಕೊತೀವಿ. ಪ್ರೇಯರಲ್ಲಿ ನಮ್ಮ ರಿಕ್ವೆಸ್ಟ್ ಹೋಗುತ್ತೆ, ಧ್ಯಾನದಲ್ಲಿ ಭಗವಂತ ನಮ್ಮನ್ನ ಏನ್ ಬೇಕು ಅಂತ ಕೇಳ್ತಾನೆ. ಆ ಲೆವೆಲ್ಗೆ ಹೋಗ್ಬೇಕು ಇವತ್ತು ಏಕಾದಶಿ ದಿವಸ. ಖಂಡಿತ ಗುರುಜಿ, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ಮುದ್ರಾ ಮೆಡಿಸಿನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೈಸೂರಿಂದ ಶರತ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಶರತ್ ಅವರಿಗೆ. ಹಲೋ. ನಮಸ್ತೆ ಶರತ್ ಅವರೇ. ನಮಸ್ತೆ. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಶರತ್, ಹೇಳಿ. ಗುರುಜಿ, ಇದು ನಮ್ಮ ತಂದೆಗೆ ಕಾಲಲ್ಲಿ ವೆರಿಕೋ ವೇನ್ಸ್ ಆಗಿದೆ, ಅದಕ್ಕೆ ಏನಾದ್ರು ಪರಿಹಾರ ಇದೆಯಾ? ವೆರಿಕೋಸ್ ವೇನ್ಗೆ ಎಷ್ಟು ಏಜ್ ಅವ್ರದ್ದು? 52. 52. ಓಕೆ, ಹಂಗಾರೆ ಇನ್ನೂ ಸ್ವಲ್ಪ ಅವ್ರಿಗೆ ನಿತ್ಯ ಅರಳಿ ಮರ ಮತ್ತು ಬೇವಿನ ಮರದ ಕೆಳಗಡೆ ನಾಗದೇವತೆಗಳ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದಕ್ಕೆ ದಿನಾ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಮಾಡ್ತಾ 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 ಆ ವಾಕಿಂಗ್ ಪ್ರದಕ್ಷಿಣೆ ಒಂಥರ ವಾಕಿಂಗ್ ಮಾಡ್ತಾ ಮಾಡ್ತಾ ಆ ಕಾಯಿಲೆಗೆ ನಿಧಾನ ಕ್ಯೂರ್ ಆಗುತ್ತೆ. ಇಲ್ಲ ಅಂದರೆ ಅದಕ್ಕೆ ನೀವು ಇನ್ನೊಂದು ಇದೆ ಮೆಡಿಷನ್, ಏನಪ್ಪ ಅಂತಂದರೆ ಡೈಲಿ ಅವರು ಗೋಮೂತ್ರ ಅರ್ಕ ಕುಡಿಬೇಕು. ಬೆಳಗ್ಗೆ ಗೋಮೂತ್ರ ಅರ್ಕನ 30 ml 1 ಲೋಟ ತಣ್ಣೀರಿಗೆ ಹಾಕಿ ಬೆರೆಸಿ ಖಾಲಿ ಹೊಟ್ಟೆಲಿ ಎದ್ದ ತಕ್ಷಣ ಕುಡಿದ್ರೆ ಅದು ಕ್ಯೂರ್ ಆಗುತ್ತೆ. ಧನ್ಯವಾದ ಶರತ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುಲ್ಬರ್ಗಾದಿಂದ ವಿಶಾಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ವಿಶಾಲ್ ಅವರಿಗೆ. ನಮಸ್ಕಾರ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ ವಿಶಾಲ್. ಸರ್, 27 ನಕ್ಷತ್ರ ಇದೆ ಅಲ್ಲ, 27 ನಕ್ಷತ್ರಕ್ಕೆ ಮುದ್ರೆ ಮತ್ತೆ 27 ನಕ್ಷತ್ರಕ್ಕೆ ಗಿಡಗಳನ್ನ ತಿಳಿಸ್ಕೊಟ್ಟಿದ್ರೆ ಸರಿ ಇರುತ್ತೆ. ಓ ಗುಡ್. ಓಕೆ, ಬಹುಶಃ ನಾನು ಕೆಲವು ರಾಶಿ ಭವಿಷ್ಯ ಪುಸ್ತಕ ಬರೆದಿದ್ದೆ 2-3 ವರ್ಷದ ಹಿಂದೆ, 2015 2016ರಲ್ಲಿ. ಅದರಲ್ಲಿ ಕೆಲವುದೆಲ್ಲ ನಾನು 27 ನಕ್ಷತ್ರ ವೃಕ್ಷಗಳು ಎಲ್ಲ ಮುದ್ರೆಗಳೆಲ್ಲ ಹೇಳಿದ್ದೆ. ಬಹುಶಃ ನೆಕ್ಸ್ಟ್ ಎಪಿಸೋಡ್ಸ್ನಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಮುದ್ರೆಗಳು, ನಕ್ಷತ್ರ, ವೃಕ್ಷಗಳೆಲ್ಲ. ಧನ್ಯವಾದ ವಿಶಾಲ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, 2019 ಫೆಬ್ರವರಿ 2-3ರಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೆಯುತ್ತೆ ಅಂತ ಹೇಳ್ತಾ ಇದ್ರಿ. ಏನದು ಕಾನ್ಫರೆನ್ಸ್, ಆ ಬಗ್ಗೆ ತಿಳಿಸ್ಕೊಡಿ. ನೋಡಿ, 2019 ಫೆಬ್ರವರಿ 2 ಮತ್ತು 3ನೇ ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿನಲ್ಲಿ ನಾವು ಇಂಟರ್ನ್ಯಾಷನಲ್ ವೇದಿಕ್ ಆಸ್ಟ್ರಾಲಜಿ, ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ವಾಸ್ತು ಬಗ್ಗೆ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ. ಇದೊಂದು ದೊಡ್ಡ ಸಮ್ಮೇಳನ. ಇದರ ಮುಖ್ಯ ಉದ್ದೇಶ ಎಷ್ಟೇ, ಇಡೀ ಜಗತ್ತಿನಾದ್ಯಂತ ಆಸ್ಟ್ರಾಲಜಿ ಗೊತ್ತಿರೋರು, ವಾಸ್ತು ಗೊತ್ತಿರೋರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಸಮ್ಮೇಳನ, ನಾಲೆಡ್ಜ್ ಶೇರ್ ಮಾಡ್ಕೊಳ್ಳೋಂಥದ್ದು. ಯಾರು ಎಕ್ಸ್ಪರ್ಟ್ಸ್ ಅಂತ ಕರೀತಾರೋ, ವಾಸ್ತುಲಿ ಎಕ್ಸ್ಪರ್ಟ್ ಆಗಿರೋರು, ಜ್ಯೋತಿಷ್ ಹೇಳೋದಲ್ಲಿ ಎಕ್ಸ್ಪರ್ಟ್ ಆಗಿರೋರು, ಮೆಡಿಕಲ್ ಆಸ್ಟ್ರಾಲಜಿ ಎಕ್ಸ್ಪರ್ಟ್ ಆಗಿರೋರು, ಅಂಥವರು ತಾವು ಎಕ್ಸ್ಪರ್ಟನ್ನು ಈ ಒಂದು ಸಭೆಯಲ್ಲಿ, ಈ ಒಂದು ವೇದಿಕೆ ಮೇಲೆ ಹಂಚ್ಕೊಳ್ಬೋದು, ನಾಲೆಡ್ಜ್ ಶೇರ್ ಮಾಡ್ಬೋದು. ಆಗ ಅವರು ಎಕ್ಸ್ಪರ್ಟ್ ಅಂತ ಒಂದು ಗೊತ್ತಾಗುತ್ತೆ. ನಾನು 50 ವರ್ಷದ ಜ್ಯೋತಿಷ್ಯ ಹೇಳ್ತೀನಿ, ನಾನು 60 ವರ್ಷದ ವಾಸ್ತು ಮಾಡ್ತಾ ಇದ್ದೀನಿ ಅಂತಂದರೆ ಅದು ಅವ್ರು ಅಲ್ಲಿಗೆ ಸೀಮಿತ ಆಗಿರ್ತಾರೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅವರು ಮಾರ್ಕೆಟಿಂಗ್ ಆಗಬೇಕು ಅಂತಂದರೆ, ಅವ್ರ ನಾಲೆಡ್ಜ್ ಸೇಲ್ ಆಗಬೇಕು ಅಂದರೆ ಈ ಕಾನ್ಫರೆನ್ಸಲ್ಲಿ ಭಾಗವಹಿಸೋಕೆ ಒಳ್ಳೆ ಅವಕಾಶ. ಕೆಲವರು ಆಸ್ಟ್ರಾಲಜಿ, ಜ್ಯೋತಿಷ್ಯ, ವಾಸ್ತು ಎಲ್ಲ ಕಲ್ತಿರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಕಲ್ತ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರಿಗೆ ಕೆಲವೊಂದು ಹೊಸ ಹೊಸ ಐಡಿಯಾಗಳು ಬರುತ್ತದೆ. ಪ್ರಾಕ್ಟೀಸ್ ಮಾಡುವಾಗ ಕೆಲವೊಂದು ಹೊಸ ಹೊಸ ಇನೋವೇಟಿವ್ ಐಡಿಯಾಗಳು ಬಂದಾಗ ಈ ಒಂದು ಪ್ಲಾಟ್ಫಾರ್ಮ್ ಅವ್ರು ಹಂಚ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಈಗ ತಾನೇ ಕಲಿತಿರೋರಿಗೆ ಆಸ್ಟ್ರಾಲಜಿಲಿ ಏನಿದೆ, ವಾಸ್ತುಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಒಂದೊಳ್ಳೆ
ಅವಕಾಶ ಇದು. ಅದರಿಂದ ಇದು ಬಹಳ ವಿಶೇಷವಾದಂಥ ಒಂದು ಕಾನ್ಫರೆನ್ಸು. ಇದು ಬೆಂಗಳೂರಿನಲ್ಲಿ 2 ಮತ್ತು 3ನೇ ತಾರೀಕು ಫೆಬ್ರವರಿ ನಡೀತಾ ಇದೆ. ಅದರಿಂದ ಈ ಒಂದು ಒಳ್ಳೆ ಅವಕಾಶ. ಇದರಲ್ಲಿ ಗೋಲ್ಡು, ಸಿಲ್ವರು, ಪ್ಲಾಟಿನಮ್ ಅಂತ 3 ಕೆಟಗರಿ ಮಾಡಿದ್ದೀವಿ. ಅದನ್ನು ಇದಕ್ಕೊಂದು ವೆಬ್ಸೈಟ್ ರೆಡಿ ಮಾಡಿದ್ದೀವಿ. ಆ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು www.ssbkimac.com ಅಂತ ಅದಕ್ಕೆ ಎಂಟ್ರಿ ಆದರೆ ಅದೆಲ್ಲ ಡೀಟೇಲ್ಸು ಸಿಗುತ್ತೆ. ಇದೊಂದು ಬಹಳ ವಿಶೇಷವಾದಂಥ ವೇದಿಕೆ. ಯಾರ ಜೀವನದಲ್ಲಿ ಏನು ಅನುಭವ ಆಗಿದೆ ಜ್ಯೋತಿಷ್ಯ ವಾಸ್ತುನಲ್ಲಿ ಅವ್ರು ಇದನ್ನು ಹಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ. ಪೇಪರ್ನ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಇದು ಇಂಟರ್ನ್ಯಾಷನಲ್ ಜರ್ನಲ್ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಕೊಪ್ಪಳದಿಂದ ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮಿ ಅವರಿಗೆ. ಲಕ್ಷ್ಮಿ ಅವರೇ, ಹಲೋ ಹೇಳ್ರಿ ಮೇಡಮ್. ಗುರೂಜಿ ಇದ್ದಾರೆ, ನಿಮ್ ಪ್ರಶ್ನೆ ಏನಿದೆ ಕೇಳಿ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ಹಲೋ ರೀ, ಮಾತಾಡಿ. ಹಲೋ ಮೇಡಮ್. ಹಲೋ ಲಕ್ಷ್ಮಿ ಅವರೇ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಎಸ್, ಕರೆ ಕಟ್ ಆಗಿದೆ. ಗುರುಜಿ, ಇನ್ನು ಡಿಸೆಂಬರ್ 22ರಂದು ದತ್ತ ಜಯಂತಿ ಪ್ರಯುಕ್ತ ಹೊಸಕೋಟೆಯಲ್ಲಿ ದತ್ತ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ರಿ, ಏನದು ಅಂತ? ನೋಡಿ, ಇದೇ ತಿಂಗಳು 22ನೇ ತಾರೀಕು ಅಂದ್ರೆ ಶನಿವಾರ ದಿವಸ ದತ್ತಾತ್ರೇಯರು ಹುಟ್ಟಿದ ಹಬ್ಬ. ಆದಿಗುರು ಜಗದ್ಗುರು ದತ್ತಾತ್ರೇಯ ಹುಟ್ಟಿದ ದಿವಸ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಹೊಸಪೇಟೆನಲ್ಲಿ ಅಂದ್ರೆ ಹಂಪೆ ಹತ್ರ ಇರುವಂತ ಹೊಸಪೇಟೆ ಅಲ್ಲಿ ದತ್ತಾತ್ರೇಯರದ ಒಂದು ಜಯಂತಿನ ಆಚರಣೆ ಮಾಡ್ತಾ ಇದೀವಿ. ಇದು ಉಚಿತ ಕಾರ್ಯಕ್ರಮ, ಯಾರು ಬೇಕಾದ್ರೂ ಬರ್ಬೋದು. ಯಾರಿಗೆ ಗುರುಚಂಡಾಳ ದೋಷ ಇದೆಯೋ, ಗುರುಶಾಪ ಇದೆಯೋ, ಮತ್ತು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಏನು ಸಮಸ್ಯೆಗಳು ಇರ್ತದೋ, ಗುರುದಶೆ ಎಲ್ಲಿ ಕಮ್ಮಿ ಇರ್ತದೋ ಅಂಥವ್ರಿಗೆ ಮದುವೆ, ಮಕ್ಕಳು, ಬಿಸ್ನೆಸ್ಸಲ್ಲಿ ಉದ್ಧಾರ ಆಗೋದಿಲ್ಲ, ಯಶಸ್ವಿ ಆಗಲ್ಲ, ಎಲ್ಲ ಕ್ಷೇತ್ರದಲ್ಲೂ ಅವರು ತುಂಬ ನೊಂದ್ಕೊಂಡು ಜೀವನ ನಡೆಸಿರ್ತಾರೆ. ಅಂಥವ್ರು ಇವತ್ತಿನ ದಿವಸ ಅಂದರೆ ಈ ಒಂದು ದತ್ತ ಜಯಂತಿ ದಿವಸ ಬಂದು ಅಲ್ಲಿ ಈ ಯಾಗ ಯಜ್ಞಗಳ ಭಾಗವಹಿಸಿ, ಮತ್ತು ಅವತ್ತು ನಾವು ಭಿಕ್ಷೆ ಕೊಡ್ತೀವಿ, ಮಧುಕರಿಂದ ಕೊಡ್ತೀನಿ ನಾನು. ಆ ಭಿಕ್ಷೆನ ಸ್ವೀಕರಿಸೋದು ಬಹಳ ಪವರ್ಫುಲ್ ಅಂತ. ವರ್ಷಕ್ಕೊಂದ್ಸಲ ನಾವು ದತ್ತ ಜಯಂತಿ ಮತ್ತು ಗುರುಪೂರ್ಣಿಮೆ ದಿವಸ ನಾವು ದತ್ತ ಭಿಕ್ಷೆ ಅಂತ ನೀಡ್ತೀವಿ. ಆ ಭಿಕ್ಷೆನ ಸ್ವೀಕರಿಸಿದ್ರೆ ಮದುವೆ ಆಗಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಮಕ್ಕಳಾಗತ್ತೆ. ಆ ಭಿಕ್ಷೆ ತಗೊಳ್ಳುವಾಗ ಕೆಲವು ಸಂಕಲ್ಪ ಮಾಡಿ ತಗೊಳ್ಬೇಕು ಅಂತ ಇದೆ. ಅದರಿಂದ ನಾವು ಈ ಸಲ ಹಂಪೆ ಹತ್ರ ಹೊಸಪೇಟೆನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ರಸ್ತೆಯಲ್ಲಿ MP ಪ್ರಕಾಶ್ ನಗರ ಅಂತಿದೆ. ಆ MP ಪ್ರಕಾಶ್ ನಗರದಲ್ಲಿ ಮಹಾಲಕ್ಷ್ಮಿ ರಸ್ತೆ ಅಂತ, ಮಹಾಲಕ್ಷ್ಮಿ ದೇವಸ್ಥಾನ ರೋಡಲ್ಲಿ ಅಲ್ಲಿ ಈ ಯಾಗವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇದೊಂದು ಪ್ರವೇಶ ಉಚಿತ, ಯಾರು ಬೇಕಾದ್ರೂ ಬರ್ಬೋದು. ಅದರಲ್ಲೂ ಗುರುದಶೆ ಕಮ್ಮಿ ಇರೋವಂಥವ್ರು, ಮತ್ತು ಗುರುಶಾಪಕ್ಕೆ ಒಳಗಾಗಿರೋವಂಥವ್ರು, ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಏನನ್ನು ಹೇಳಿದ್ನೋ ಅಂಥವ್ರು ಈ ಒಂದು ಜಯಂತಿ ದಿವಸ ಬಂದು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋ ದತ್ತಾತ್ರೇಯ. ಅವತ್ತು ನಾವು ಕಳಶದ ಮುಖೇನ ದತ್ತಾತ್ರೇಯ ಆಹ್ವಾನ ಮಾಡಿ, ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ದತ್ತ ಹೋಮ ಮಾಡ್ತಾ ಇದ್ದೀವಿ. ಮತ್ತು ಮಧುಕರಿ ಅಂತ ಕೊಡ್ತೀವಿ, ಒಂದು ವಿಶೇಷವಾದಂಥ ಭಿಕ್ಷೆ ಇದು. ಮತ್ತು ಪ್ರಸಾದ ವಿನಿಯೋಗ ಎಲ್ಲ ಇದೆ. ಇದಕ್ಕೆ ಆಸಕ್ತಿ ಇರುವಂಥವ್ರು ನಮ್ಮ ಹಂಪೆ ಹತ್ರ ಇರುವಂಥ ಹೊಸಪೇಟೆಗೆ ಬಂದು ಭಾಗವಹಿಸ್ಬೋದು. ಇದೊಂದು ವಿಶೇಷವಾದಂಥ ಹಬ್ಬ, ಮತ್ತು ಎಂಥ ಜಾತಕನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಂಥ ಒಂದು ಶುಭ ದಿವಸ ಅವತ್ತು. ಅದರಿಂದ ಅದರಲ್ಲೂ ಗುರು ಚಂಡಾಳ ದೋಷ, ರಾಹು ಚಂಡಾಳ ದೋಷ, ಗುರುಶಾಪ ಇರುವಂಥವ್ರದ್ದು ಇದನ್ನೆಲ್ಲ ರಿಪೇರಿ ಮಾಡ್ಕೊಳ್ಳೋಂಥದ್ದು ಭಾಳ ವಿಶೇಷವಾದಂಥದ್ದು. ಇದಕ್ಕೆ ಈ ವಾಹಿನಿ ಮುಖಾಂತರ ನಾನು ಎಲ್ಲ ವೀಕ್ಷಕರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನಾನು ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಇಂಟರ್ನ್ಯಾಷನಲ್ ಮೆಡಿಕಲ್ ಆಸ್ಟ್ರಾಲಜಿ ಮತ್ತು ವಾಸ್ತು ಬಗ್ಗೆ ಈ 2 ದಿನದ ಒಂದು ಸಮ್ಮೇಳನ, ನಾಲೆಡ್ಜ್ನ ವಿನಿಮಯ ಮಾಡ್ಕೊಳ್ಳೋಂಥದ್ದು. ಸಾಮೂಹಿಕ ಮರಣ ಆಗ್ತಾರೆ, ಯಾಕೆ ಮದುವೆ ಆಗ್ತಿಲ್ಲ, ಯಾಕೆ ಮಕ್ಕಳಾಗ್ತಿಲ್ಲ, ಯಾಕೆ ಅಂಗವಿಕಲ ಮಕ್ಕಳು ಇರ್ತಾರೆ, ಇದ್ರ ಬಗ್ಗೆ ಭಾಳಷ್ಟು ರಿಸರ್ಚ್ಗಳು ನಡೀತಾ ಇದೆ. ಈ ಥರ ರಿಸರ್ಚ್ಗಳು ನಡೆದ ಮೇಲೆ ಅವರು ಮನೆ ಒಳಗೆ ಕುತ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ಈ ಸ್ಟೇಜ್ ಮೇಲೆ ಬಂದು ಈ ಸಮ್ಮೇಳನದಲ್ಲಿ ತಾವು ಕಂಡಂಥ ಅನುಭವವನ್ನು, ತಾವು ಕಂಡಂಥ ಸಂಶೋಧನೆ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆ ದೊಡ್ಡ ವೇದಿಕೆ. ಅದರಿಂದ ಇಡೀ ಜಗತ್ತಿನಾದ್ಯಂತ ಎಲ್ಲ ಕಡೆಯೂ ಬರ್ತಾ ಇದ್ದಾರೆ ಈ ಒಂದು ಕಾನ್ಫರೆನ್ಸ್ಗೆ. ಯಾರ್ಯಾರು ಜ್ಯೋತಿಷ್ಯ ಹೇಳ್ತಾರೋ, ವಾಸ್ತು ಹೇಳ್ತಾರೋ, ಅವ್ರಿಗೆ ಇದೊಂದು ಒಳ್ಳೆ ಅವಕಾಶ ನಿಮ್ಮ ಟ್ಯಾಲೆಂಟನ್ನು ತೋರ್ಸೋಕ್ಕೆ. ಮತ್ತು ನಮ್ಮಲ್ಲಿ ಏನು ಕಮ್ಮಿ ಇದೆ ಅನ್ನೋದನ್ನ ಗೊತ್ತಾಗತ್ತಲ್ಲ ಭಾಗವಹಿಸಿದಾಗ. ನಾವು ಇನ್ನೆಷ್ಟು ಕಲಿಬೇಕು, ಇನ್ನೆಷ್ಟು ಕಲ್ತ್ಕೊಳ್ಳೋದಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಇದೊಂದು ಒಳ್ಳೆ ಸಮ್ಮೇಳನ, ಒಂದು ಒಳ್ಳೆ ಆಪರ್ಚುನಿಟಿ. ಖಂಡಿತ ಗುರುಜಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ವೈಕುಂಠ ಏಕಾದಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಗುರುಜಿ. ಸಾಯಿರಾಮ್. ನೋಡುತ್ತಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.